ಹಾಯ್ ಫ್ರೆಂಡ್ಸ್, ಸ್ನೇಹಜೀವಿ ಕನ್ನಡ ಲಾಕ್ಸ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಮಶ್ರೂಮ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಮಶ್ರೂಮಲ್ಲಿ ಮಶ್ರೂಮ್ ಕರಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಮಶ್ರೂಮು ಇದು ಹೇಗಿದೆ ಅಂತ. ಈ ಮಶ್ರೂಮ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಕಟ್ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಕಟ್ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗೆ ತೊಳಿಬೇಕು. ಒಂದು ಸ್ವಲ್ಪ ಮೇಲೆಲ್ಲ ಏನೇನೋ ಇರುತ್ತಲ್ಲ ಒಂದು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ಟಾಗಿದೆ. ಎಲ್ಲ ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡಿದ್ದೀನಿ. ಕಟ್ ಮಾಡಿಕೊಂಡು ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಮಶ್ರೂಮ್ ಕರಿಗೆ ನೋಡಿ, ಒಂದು ಈರುಳ್ಳಿ, ಒಂದು ಚಕ್ಕೆ ಒಂದು 2 ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಕ್ಕೆ 2 ಪೀಸು, ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1 ಇಂಚ್ ಶುಂಠಿ, ಮತ್ತು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋದು ನೋಡಿ ಮಶ್ರೂಮ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಮತ್ತು ಒಂದು ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಪೆಪ್ಪರ್ ಪೌಡರ್ ಇದು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ಕೊಂಡ್ಕೊಡ್ತೀನಿ ನೋಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ 1.5 ಇದು ತೊಗೊಂಡಿದ್ದೀನಿ. ಇವನ್ನೆಲ್ಲ ಫಸ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಬಿಟ್ಟು ಅಷ್ಟು ಒಟ್ಟಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ ಇರಲ್ಲ. ಸೊ ಅದಕ್ಕೆ ನೀಟಾಗಿ ಹುರ್ಕೊಂಡ್ರೆ ಹಸಿ ಸ್ಮೆಲ್ ಇರಲ್ಲ. ಎಲ್ಲ ಸ್ಮೆಲ್ ಹೋಗೋ ತನಕ ಹುರಿಬೇಕು. ಈ ಥರ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಚೆನ್ನಾಗಿ ಹುರ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ಕೋಬೇಕು. ಗಸಗಸೆ ಹಾಕ್ಕೊಳ್ಳೋಣ. ಮಶ್ರೂಮ್ ಕರಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಮಶ್ರೂಮ್ ಕರಿ. ಅದರೊಳಗೆ ಪ್ರೋಟೀನ್ ಜಾಸ್ತಿ ಇರುತ್ತಂತೆ ಮಶ್ರೂಮಲ್ಲಿ. ಸೊ ಮಶ್ರೂಮು ತಿನ್ನಬೇಕಂತೆ ಯಥೇಚ್ಛವಾಗಿ. ಅದರೊಳಗೆ ಕೊಲೆಸ್ಟ್ರಾಲ್ ಇರಲ್ಲ, ಏನೂ ಇರಲ್ಲ ಮಶ್ರೂಮಲ್ಲಿ. ಸೊ ಅದಕ್ಕೋಸ್ಕರ ಮಶ್ರೂಮು ಪ್ರೋಟೀನ್ ಯಥೇಚ್ಛವಾಗಿರೋದ್ರಿಂದ ತಿನ್ನಬೇಕು. ನೋಡಿ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ಆ್ಯಡ್ ಮಾಡ್ಕೋಬೇಕು. ಯಾಕೆ ಗೊತ್ತಾ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಳ್ಳೋದು? ಸ್ವಲ್ಪ ಗ್ರೇವಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಬಿಟ್ಟು ತೆಂಗಿನಕಾಯನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿಯಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡ್ಕೋಬೇಕು, ಹಂಗೆ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟು ಖಾರ ರೆಡಿಯಾಗುತ್ತೆ. ಇದನ್ನು ತೆಗೆದಿಟ್ಕೊಂಬಿಟ್ಟು ಆರಿಸ್ಕೋಬೇಕು ಫ್ರೆಂಡ್. ನೋಡಿ ಇಷ್ಟು ಖಾರ ರೆಡಿಯಾಗಿದೆ. ಅದನ್ನು ಎತ್ತಿಟ್ಕೊಂಬಿಟ್ಟು ಆರಿಸ್ಕೊಂಡ್ರೆ ರುಬ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಒಂದು ಬಾಣಲಿಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಎಣ್ಣೆ ಹಾಕಿ ಸ್ವಲ್ಪ ಕಾಯೋವರೆಗೂ ಬಿಡಬೇಕು. ಬಾಣಲಿ ಕಾದಿದೆ, ಒಂದು ಸ್ವಲ್ಪ ಕಾಯಲಿ. ತುಂಬ ಚೆನ್ನಾಗಿರುತ್ತೆ ಪರೋಟಗೂ ಮತ್ತು ಚಪಾತಿಗೂ
ರೈಸ್ಗೂ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ಮಶ್ರೂಮ್ ಕರಿ. ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್, ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಹಿಂಗೆ. ಆಮೇಲೆ ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿಬೇಕು. ಮೆಂತ್ಯ ಸೊಪ್ಪು ಹಾಕೊಂಡ್ರೆ ಟೇಸ್ಟ್ ಇರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಮೆಂತ್ಯ ಸೊಪ್ಪು ಹಾಕ್ಕೋಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾಗ್ತಿದ್ದಂಗೆ ಮಶ್ರೂಮ್ ಹಾಕಬೇಕು. ಮಶ್ರೂಮು ಹಾಕಿದ್ಮೇಲೆ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ಮಶ್ರೂಮ್ ಹಾಕ್ಕೊತೀನಿ ನಾನು. ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ಮಶ್ರೂಮ್ ಹಾಕ್ಕೊಂಬಿಟ್ಟು ನೋಡಿ, ಮಶ್ರೂಮ್ ಹಾಕ್ಕೊಂಬಿಡ್ತೀನಿ. ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತೀನಿ. ಹಿಂಗೆ ಚೆನ್ನಾಗಿ ತಿರುಗಿದ್ರೆ ಸ್ವಲ್ಪ ಕುದಿದ್ರೆ, ಇದಕ್ಕೆ ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು. ಯಾಕೆ ಗೊತ್ತಾ, ಇದರೊಳಲ್ಲೇ ನೀರು ಜಾಸ್ತಿ ಬಿಡ್ಕೊಳ್ಳುತ್ತೆ. ಮಶ್ರೂಮಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ, ಆದ್ದರಿಂದ ಮಶ್ರೂಮಲ್ಲೇ ಬಿಡ್ಕೊಳ್ಳುತ್ತೆ. ಸುಮ್ಮನೆ ಸ್ವಲ್ಪ ಹಾಕಬೇಕು. ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಅದು ಗ್ರೇವಿ ಆಗಲ್ಲ, ಸಾಂಬಾರು ಆದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅದರೊಳಗೆ ನೀರು ಬಿಡುತ್ತಲ್ಲ. ಸೊ ನಾವು ಈಗ ಮಸಾಲ ರುಬ್ಕೊತೀವಲ್ಲ, ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನೀರಷ್ಟೇ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಅದಕ್ಕೆ ಉಪ್ಪಿಡೀಲಿ ಅಂತ ಫಸ್ಟೇನ. ಇದು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಕುತ್ಕೊಳ್ಳಿ. ಅಷ್ಟರಲ್ಲಿ ನೋಡಿ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತೀನಿ. ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇಸ್ತೀನಿ. ಅಷ್ಟರೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಕೊಂಡು ರೆಡಿ ಮಾಡಿಕೊಂಡು ಅದರೊಳಗೆ ಆ್ಯಡ್ ಮಾಡಬೇಕು ಮಸಾಲೆನ. ಈಗ ಅದು ಕುದೀತಾ ಇರುತ್ತೆ, ಚೆನ್ನಾಗೆ ಕುದೀಲಿ. ಅಷ್ಟರೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಸಾಲೆ ರುಬ್ಬಿದ್ದೀನಿ ನಾನು. ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ, ಅದರೊಳಗೆ ಆ್ಯಡ್ ಮಾಡಬೇಕೀಗ. ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಹಿಂಗೆ ಬೆಂದಿದೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ, ಬೆಂದಿರೋದಕ್ಕೆ. ಕುದಿ ಬಂದಿದೆ ನೋಡಿ, ಎಷ್ಟು ನೀರು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ನೀರು ಬಿಟ್ಟಿದೆ. ಮಶ್ರೂಮಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ ನೋಡಿ. ಈಗ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಹಾಕ್ಕೋತಾ ಇದ್ದೀನಿ. ಸಿಂಪಲಾಗೆ ಮಾಡ್ಬೋದು, ಏನು ಅಷ್ಟೊಂದಾಗಿ ಏನು ಇದನ್ಸಲ್ಲ. ಬೇಗನೆ ಮಾಡ್ಬೋದು ಇದು. ಒಂದು 10 ನಿಮಿಷ ಬೆಂದರೆ ಸಾಕು. ಮಶ್ರೂಮು ಬೇಗನೆ ಬೇಯುತ್ತೆ. ನಾವಲ್ಲಿಟ್ಟು ಮಸಾಲೆ ರೆಡಿ ಮಾಡಿಕೊಂಡು ರುಬ್ಕೊಳ್ಳೋ ಅಷ್ಟೊತ್ತಿಗೆ ಮಶ್ರೂಮ್ ಬೆಂದಿರುತ್ತೆ. ಸೊ ಆಮೇಲೆ ಮಸಾಲೆ ಹಾಕ್ಬಿಡ್ಬೇಕು ನೋಡಿ. ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬೇಕು. ಎಲ್ಲ ಚೆನ್ನಾಗಿ ತಿರುಗಿಬಿಟ್ಟು ಚೆನ್ನಾಗೆ ಉಪ್ಪು ಖಾರ ಎಲ್ಲ ಕೂಡ್ಕೊಳ್ಳುತ್ತೆ. ಸೊ ಟೇಸ್ಟಿಯಾಗುತ್ತೆ ಮಶ್ರೂಮ್ ಕರಿ. ತುಂಬಾ ಚೆನ್ನಾಗಿ ಕುದ್ದು ಬಂದಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನಾವು ಇಳಿಸ್ಕೋಬೇಕು. ಸೊ ನೋಡಿ ರೆಡಿ ಆಗ್ತಾಯಿದೆ. ಇದು ಚೆನ್ನಾಗಿ ಕುದ್ಬಿಟ್ಟು ಬೆಂದ್ಬಿಟ್ರೆ ಮಶ್ರೂಮ್ ಕರಿ ರೆಡಿ ಆಗುತ್ತೆ. ಅಷ್ಟೇ ಈಸಿ ರೆಸಿಪಿ, ಎಲ್ಲರೂ ಮಾಡ್ಕೋಬೋದು ಈಸಿಯಾಗೇ. ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ಗೆ, ದೋಸೆಗೆಲ್ಲ. ಸೊ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಉಪ್ಪು ಸಾಲ್ಟೇಜು ಅನಿಸುತ್ತೆ. ಬೇಯ್ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಂಡಿರೋದು
ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ಚೆನ್ನಾಗಿ ಬೆಂದಮೇಲೆ ರೆಡಿ ಆಯಿತು ಅಂತಲೇ ಅರ್ಥ. ಒಂದು 10 ಮಿನಿಟ್ಸು ಬಿಟ್ಟರೆ ಸಾಕು. ಜಾಸ್ತಿ ನೀರೆಲ್ಲ ಇನ್ಕ್ಲೂಡ್ ಮಾಡಬಾರ್ದು, ಯಾಕೆಂದರೆ ಅದು ಗ್ರೇವಿ ರೀತಿ ಬರಬೇಕಲ್ಲ, ಅದಕ್ಕೆ. ಸೊ ನೋಡಿ, ಇಷ್ಟಿರಬೇಕು. ಅದರೊಳಗಡೆ ನೀರು ಬಿಟ್ಕೊಳ್ಳುತ್ತೆ ನೋಡಿರಿ. ನಾನು ಸ್ವಲ್ಪ ಇದು ತೊಳೆದಿರೋದು ಮಾತ್ರ, ಮಿಕ್ಸಿ ಜಾರಲ್ಲಿ ಮಸಾಲೆ ತೊಳೆದಿರೋ ನೀರು ಮಾತ್ರ ಹಾಕಿರೋದು. ಸೊ ರೆಡಿಯಾಗಿದೆ ನೋಡಿ, ಪರೋಟಕ್ಕೆ ಸೂಪರ್.